ಡಿ.ಕೆ. ಶಿವಕುಮಾರ್ ಬಣದವರಂತೂ ಓಪನ್ ಆಗಿ ಡಿ.ಕೆ. ಶಿವಕುಮಾರನ್ನ ಸಿಎಂ ಮಾಡಬೇಕು, ಆಗ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಪ್ತೇಷ್ಟ ಆಗಿರುವಂತಹ ಕೆ.ಎನ್. ರಾಜಣ್ಣ ಕೂಡ ನಮಗೆ ಮಾತಿಗೆ ಸಿಕ್ಕಿದ್ರು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ಈ ವೇಳೆ ಕೆಲ ಹೇಳಿಕೆಗಳನ್ನು ಕೆ.ಎನ್. ರಾಜಣ್ಣ ಕೊಟ್ಟಿದ್ದಾರೆ. ಹೈಕಮಾಂಡ್ ಬೇಗ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿ ಅಂತ ಎಂದಿನಂತೆ ಕೇಳಿದ್ರು ಅವರು. ಇಲ್ಲದೇ ಇದ್ರೆ ಸರ್ಕಾರ ವಿಸರ್ಜನೆ ಮಾಡಿ ಡಿ.ಕೆ.ಶಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಲಿ ಅಂದಿದ್ದಾರೆ. ಯಾವುದೇ ಗೊಂದಲ ನಮ್ಮಲ್ಲಿ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆಲ್ಲ ಭದ್ರಾಗಿರಬೇಕು. ಶಾಸಕರು ದೆಹಲಿಗೆ ಹೋಗಿರೋದು ಮಂತ್ರಿ ಸ್ಥಾನಕ್ಕೆ ಗಾಡ್ ಫಾದರ್ಗಳ ಮೂಲಕ ಲಾಬಿ ಮಾಡೋಕ್ಕೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಕೂಲಿ ಕೇಳೋದಿದ್ರೆ ತಪ್ಪೇನು. ಬಟ್ 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ತಂದಿದ್ದು ಪರಮೇಶ್ವರ್. ಅವರದ್ದು ಫಸ್ಟು ಹಳೆ ಕೂಲಿ ಬಾಕಿ ಇದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದು ತಪ್ಪಲ್ಲ. ಪರಮೇಶ್ವರ್ ಸಿಎಂ ಆದರೂ ನಾನು ಅವರ ಪರ ಇದ್ದೀನಿ. ಬದಲಾವಣೆ ಅಂತ ಬಂದರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳಿದರು. ಸಚಿವರಾದಂಥ ರಾಜಣ್ಣ ಅವರಿದ್ದಾರೆ, ಬನ್ನಿ ಮಾತಾಡೋಣ. ಸರ್, ನಿಮಗೆ ಗೊತ್ತು, ಒಂದು ವಾರ 10 ದಿವಸದಿಂದ ದೊಡ್ಡ ಮಟ್ಟದ ಗೊಂದಲಗಳು. ಸಿದ್ದರಾಮಯ್ಯವರು ಚೇಂಜ್ ಆಗ್ತಾರೆ ಅಂತ ಅನ್ಸುತ್ತೆ ಸರ್? ನನಗೇನು ಅನಿಸಿಲ್ಲ ರೀ. ವಿಲ್ ಕಂಟಿನ್ಯೂ ಸಬ್ಜೆಕ್ಟ್ ಟು ದಿ ಅಪ್ರೂವಲ್ ಆಫ್ ದಿ ಹೈಕಮಾಂಡ್. ಮುಂದಿನ ಚುನಾವಣೆನ ಅವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ. ಅದು ಅವತ್ತಿನ ನೋಡೋಣ. ಅಲ್ಲಿಂದ ತನಕ ಬದುಕಿರೋನ ಯಾರು ಸಾಯೋನ ಯಾರು ನಡೀರಿ. ಸರ್, ಗೊಂದಲಗಳು ಇಲ್ವೇ ಇಲ್ಲ ಹಾಗಾದ್ರೆ ಏನು ಕಾಂಗ್ರೆಸ್ನಲ್ಲಿ? ಏನೂ ಇಲ್ಲ, ಏನಿಲ್ಲ. ಏನೇ ಗೊಂದಲ ಇದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ನಡೀರಪ್ಪ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬೇಕು ಅಂತ ಚರ್ಚೆಗಳು ಆಗ್ತಿದೆ. ನನ್ನಿದೇನೆಂದ್ರೆ ಇವತ್ತು ಡಿಸಾಲ್ವ್ ಮಾಡಬೇಕು. ಈ ಗೊಂದಲ ಏನಾದ್ರು ಹೈಕಮಾಂಡ್ ಜಲ್ದಿ ತೀರ್ಮಾನ ಮಾಡಲಿಲ್ಲ ಅಂದ್ರೆ ಬಹಳ ದಿವಸ ಎಳೆದ್ಬೇಡ, ಡಿಸಾಲ್ವ್ ಮಾಡ್ಬಿಡೋಣ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗೋಣ, ಮೆಜಾರಿಟಿ ತರೋಣ, ಎಲ್ಲ ಸೇರ್ಕೊಂಡು 5 ವರ್ಷ ಅವರೇ ಇರಲಿ. ಬರುತ್ತೆ ಸರ್? ಬರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಹೋದ್ರೆ ಬರುತ್ತಾ? ಯಾಕೆ ಬರೋದಿಲ್ಲ? ಈಗ ಬಂದಿರೋದು ಹೆಂಗ್ ಬಂತು? ಮತ್ತೆ ಡಿ.ಕೆ. ಶಿವಕುಮಾರ್ ಒಬ್ಬರಿಂದಾನೆ, ಅವರೊಬ್ಬರಿಂದ ಬಂತು ಅಂತ ನಾನು ಹೇಳಲ್ಲ. ಮುಂದೆನೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲರೂ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಎಲ್ಲರೂ ಕೂಡ ಸೇರ್ಕೊಂಡು ಪಕ್ಷದಲ್ಲಿ ಹೆಚ್ಚು ಜನ ಗೆಲ್ಲಿಸ್ಕೊಂಡ್ಬರೋಣ. ಅವಾಗ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಆಗಲಿ, ಅವ್ರಿಗೆ 5 ವರ್ಷನೂ. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದು ಹೊರಗಡೆ ಬಂದು ಹೇಳಿದ್ರೆ ನಾನು ಹೈಕಮಾಂಡ್ ನಡೆಗೆ ಸಿದ್ಧ, ಹೈಕಮಾಂಡ್ ಏನೇ ತೆಗೆದುಕೊಂಡ್ರು ಸಿದ್ಧ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಬಂದವರು ದೆಹಲಿಗೆ ಹೋಗಿ ಶಾಸಕರು ಲಾಬಿ ಮಾಡಕ್ಕೆ ಕುಂತಿದ್ದಾರೆ ಸರ್. ನೋಡಿ, ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿ ಇಸ್ ಅ ನ್ಯಾಷನಲ್ ಪಾರ್ಟಿ. ಇನ್ ಎನಿ ನ್ಯಾಷನಲ್ ಪಾರ್ಟಿ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಫೈನಲಿ ಹೈಕಮಾಂಡ್ ಮ್ಯಾಟರ್ಸ್. ಈ ನಡುವೆ ದೆಹಲಿಗೆ ಯಾಕೆ ಹೋಗ್ಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಮಾಡಿದವರು? ಅವ್ರು ಕೊಡಿ, ಅವರು ಮಂತ್ರಿ ಕೆಲಸ ಕೇಳಕ್ ಹೋಗವ್ರಿ. ಮಂತ್ರಿ ಹೆಂಗೆ ರೀಶಫಲ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಕೇಳ್ತಿದ್ರು, ಕೊಡ್ತಿಲ್ಲ ಅನ್ನುವಂಥ ಚರ್ಚೆಗಳು. ಹರಿಪ್ರಸಾದ್ ಅವ್ರಿಗೂ ಕೊಟ್ಟಿದ್ದಾರಲ್ಲ. ಸೊ ಅದರಿಂದ ನೋಡೋಣ, ಯಾರ್ಯಾರು ಏನೇನೋ ಅಭಿಪ್ರಾಯ ಬರ್ತಾರೆ, ನೋಡೋಣ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ತಾರೆ ಸರ್ ಈಗಲೂ. ಅದು ಇಟ್ ಈಸ್ ಆಲ್ ರೈಡ್ ವಿತ್ ಎ ರೈಡ್. ಫೈನಲಿ ಅಲ್ಟಿಮೇಟ್ಲಿ ದಿಸ್ ಹೈಕಮಾಂಡ್ ವಿಲ್ ಡಿಸೈಡ್. ಸರ್, ಡಿ.ಕೆ. ಸುರೇಶ್ ಹೇಳ್ತಾರೆ, ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನ ತಪ್ಪಲ್ಲ, ನಮ್ಮ ಅಣ್ಣನ ಶ್ರಮ ಪಕ್ಷ ಬರಲಿಕ್ಕೆ ಜಾಸ್ತಿ ಇದೆ. ಪರಮೇಶ್ವರ್ 13ರಲ್ಲಿ 8 ವರ್ಷ ಇದ್ರು ಅಧ್ಯಕ್ಷರಾಗಿ, ಅವ್ರ ಅಧಿಕಾರಕ್ಕೆ ತಂದ್ರು, ಗೊತ್ತಾಯ್ತಾ? ಇವ್ರು ಕೂಲಿ ಕೇಳದಂಗೆ ಅವರು ಕೂಲಿ ಕೇಳ್ತಾರಲ್ಲ, ಅವ್ರಿಗೆ ಯಾಕೆ ಕೂಲಿ ಕೊಡಬಾರ್ದು? ಹಳೆ ಬಾಕಿ ಅವ್ರದ್ದು, ಇವ್ರದ್ದು ಲೇಟೆಸ್ಟ್ ಕೂಲಿ, ಅವ್ರದ್ದು ಹಳೆ ಕೂಲಿ. ಅದು ತೀರಿಸ್ಬೇಕು, ಹಳೆ ಸಾಲ ಹೊಸ ಸಾಲ ತೀರಿಸ್ಬೇಕು. ಯಾಕೆ ಸರ್ ಈ ಬಂಡಾಯ ಚಟುವಟಿಕೆ ಡಿ.ಕೆ. ಶಿವಕುಮಾರ್ ಬಣದಿಂದ ಯಾಕೆ ಪದೇ ಅವ್ರನ್ನೇ ಕೇಳಿ. ಕೊನೆ ಪ್ರಶ್ನೆ ಸರ್, ಕೊನೆ ಪ್ರಶ್ನೆ. ಹೈಕಮಾಂಡ್ ವೀಕ್ ಆಯ್ತಾ ಅಂತ ಸರ್? ಕೊನೆ ಪ್ರಶ್ನೆ, ಹೈಕಮಾಂಡ್ ವೀಕ್ ಆಯ್ತಾ ಅಂತ? ಹೈಕಮಾಂಡ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ನಡಿಯಪ್ಪ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರಾಜಣ್ಣ ಅವರ ಮತ್ತು ಕ್ಯಾಮ್ರಾಮನ್ ಶರತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.